ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಅತೀಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ. ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಅತೀಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ. ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಅತೀಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ. ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನುಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನುಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನುಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ. ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ. ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ. ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಅತೀಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಅತೀಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಅತೀಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಅತೀಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ. ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಅತೀಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ. ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಅತೀಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ. ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಅತೀಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಅತೀಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಅತೀಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಅತೀಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಅತೀಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಅತೀಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನುಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನುಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನುಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ. ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ. ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ. ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಅತೀಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಅತೀಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಅತೀಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎನು ಸ್ವಂತಂ ಪುಣ್ಯಾಲನ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದವರು ಮಹೇಶ್ ಮಧು ಅವರು ಹಾಗೂ ಈ ಚಿತ್ರವನ್ನು ಸಾಮ್ಜಿ ಎಂ ಆಂಟೋನಿ ಅವರು ಬರೆದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಅಶೋಕನ್, ಬಾಲು ವರ್ಗೀಸ್, ಅನಸ್ವಾರ ರಾಜನ್, ರೇಂಜಿ ಪೈಂಕರ್, ಆತಿಫ್ ಸಲೀಂ ಹಾಗೂ ಬೈಜು ಸಂತೋಷ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪ್ರೀಸ್ಟ್ ಥಾಮಸ್ ಅವರು ಚರ್ಚ್ ಮ್ಯಾನ್ಷನ್ನಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವರ ಜೀವನ ಅಸ್ತವ್ಯಸ್ತಗೊಳ್ಳುವುದು ಒಂದು ಯುವಕ ಹಾಗೂ ಒಂದು ಹುಡುಗಿ ಅವರ ಮನೆಗೆ ಬಂದಾಗ. ಆ ಯುವಕ ಒಬ್ಬ ಕಳ್ಳನಾಗಿರ್ತಾನೆ. ಅವನು ಅನಿರೀಕ್ಷಿತವಾಗಿ ಅವರ ಚರ್ಚ್ ಭವನಕ್ಕೆ ಬಂದಾಗ ಅವರ ನಡುವಿನ ಅಸ್ತವ್ಯಸ್ತವಾಗಿರುವ ಎನ್ಕೌಂಟರ್ಗಳ ಸರಣಿಗೆ ಕಾರಣವಾಗುತ್ತದೆ ಹಾಗೂ ಮುಂದೆ ಸಂಪರ್ಕಗಳು ಮತ್ತು ಬಹಿರಂಗವಿಕೆಗಳನ್ನು ಬಹಿರಂಗಪಡಿಸುತ್ತದೆ. ಅವರ ನಡುವಿನ ಸಂಪರ್ಕಗಳು ಯಾವ ರೀತಿ ಇತ್ತು, ಅವರೆಲ್ಲ ಹೇಗೆ ಒಂದಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.